ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಗೃಹಲಕ್ಷ್ಮಿ 27ನೇ ಕಂತು ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಅಂದರೆ ಗೃಹಲಕ್ಷ್ಮಿ 27ನೇ ಕಂತು ಬಗ್ಗೆ ಬಂದು ನಿನ್ನೆಯಿಂದಾನೇ ಹಣ ಜಮಾ ಆಗಲು ಆಲ್ಮೋಸ್ಟ್ ಶುರುವಾಗಿದೆ. ಆಲ್ಮೋಸ್ಟ್ ಅಂದರೆ 45%, 50% ಮಟನೂ ಸಹ ಆ ಮಹಿಳೆಯರಿಗೆ ನಿನ್ನೆಯಿಂದಾನೇ ಹಣ ಜಮಾ ಆಗಿದೆ ಅಂತಾನೆ ಹೇಳ್ಬೋದು 27ನೇ ಕಂತು. ಮತ್ತು ಇವತ್ತು ಕೂಡ ಹಣ ಜಮಾ ಆಗುವ ಸಾಧ್ಯತೆ ಇದೆ. ನಿಮಗೂ ಕೂಡ ಏನಾದರೂ ಜಮಾ ಆಗಿಲ್ಲ ಅಂದರೆ ಇನ್ನೊಂದು 2-3 ದಿನಗಳಲ್ಲಿ ಸಂಪೂರ್ಣವಾಗಿ 100% ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಹಣ ಜಮಾ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾವ ಜಿಲ್ಲೆ ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಫಸ್ಟಿಗೆ ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ ಹಾಗೂ ಬೆಂಗಳೂರು ದಕ್ಷಿಣ ಶುರುವಾಗಿದೆ ಹಣ ಜಮಾ ಆಗಲು. ಹಾಗೆ ಮಂಡ್ಯ ಮತ್ತು ಮೈಸೂರು ಜಮಾ ಶುರುವಾಗಿದೆ. ಹಾಗೆ ಹಾಸನ ಶುರುವಾಗಿದೆ. ದಾವಣಗೆರೆ ಮತ್ತು ಉಡುಪಿ ಮತ್ತು ಚಿಕ್ಕಬಳ್ಳಾಪುರ ಹಾಗೂ ಬೀದರ್, ಕೋಲಾರ ಮತ್ತು ಬೆಳಗಾವಿ, ಹಾಗೆ ಮಂಗಳೂರು ಮತ್ತು ಕಲಬುರಗಿ, ಶಿವಮೊಗ್ಗ, ಬೀದರ್ ಇಷ್ಟು ಜಿಲ್ಲೆಗೆ ಹಣ ಈಗ ಆಲ್ಮೋಸ್ಟ್ ನಿನ್ನೆಯಿಂದಾನೆ ಹಣ ಜಮಾ ಆಗಲು ಶುರುವಾಗಿದೆ ಅಂತಾನೆ ಹೇಳ್ಬೋದು. ನಿಮಗೂ ಕೂಡ ಹಣ ಬಂದಿಲ್ಲ ಅಂದರೆ ವೇಟ್ ಮಾಡಿ, ಇವತ್ತು ಅಥವಾ ನಾಳೆ ಅಥವಾ ನಿಮಗೂ ಕೂಡ ನಿಮ್ಮ ಖಾತೆಗೆ ಹಣ ಜಮಾ ಆಗಬಹುದು. ಹಾಗೆ ಯುವ ನಿಧಿ ಸ್ಟೂಡೆಂಟ್ಗಳು ಸಹ ಕೇಳ್ತಾ ಇದ್ರು, ನಮಗೆ ಹಣ ಯಾವಾಗ ಬರುತ್ತೆ ಮತ್ತು ಬಜೆಟ್ನಲ್ಲಿ ಯಾವುದೇ ರೀತಿ ಹಣ ಬಿಡುಗಡೆ ಆಗಿಲ್ಲ ಮತ್ತು ನಮ್ಗೆ ಯುವ ನಿಧಿ ಹಣ ಸ್ಟಾಪ್ ಆಯ್ತಾ ಅಂತ ಕೇಳ್ತಾ ಇದ್ರು. ಯಾವುದೇ ರೀತಿ ಆ ರೀತಿ ಆಗುವುದಿಲ್ಲ, ಹಣ ಸ್ಟಾಪ್ ಆಗುವುದಿಲ್ಲ, ಕಂಟಿನ್ಯೂಸ್ ಆಗಿ ಹಣ ಬರುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಯಾವುದೇ ರೀತಿ ಡಿಸೆಂಬರ್ ಮತ್ತು ಜನವರಿ ತಿಂಗಳ ಹಣ ಬಿಡುಗಡೆ ಆಗಿಲ್ಲ. ಆಲ್ಮೋಸ್ಟ್ ಈ ಮಂತ್ ಎಂಡ್ ಒಳಗಡೆನೆ ಸಂಪೂರ್ಣವಾಗಿ ಪೆಂಡಿಂಗ್ ಇರುವ ಹಣವನ್ನು ರಿಲೀಸ್ ಆಗ್ಬೋದು, ಅಂದರೆ ಬಿಡುಗಡೆ ಆಗ್ಬೋದು. ಯಾವುದೇ ರೀತಿ ಸ್ಟಾಪ್ ಆಗಿಲ್ಲ ಯುವ ನಿಧಿ ಅಮೌಂಟ್ ಅಂತಾನೆ ಹೇಳ್ಬೋದು. ಹಾಗೆ ಸೆಲ್ಫ್ ಡಿಕ್ಲರೇಷನ್ ನೀವು ಮಂತ್ಲಿ ಕೂಡ ಮಾಡ್ತಾ ಇರಿ. ಪೆಂಡಿಂಗ್ ಹಣವನ್ನು ಆಲ್ಮೋಸ್ಟ್ ಈ ಮಂತ್ ಎಂಡ್ ಒಳಗಡೆನೆ ಬರುತ್ತೆ ಅಂತಾನೆ ನಿಮ್ಗೆ ಹೇಳ್ಬೋದು. ಈ ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ಭಾವಿಸಿದ್ದೇನೆ. ಇದೇ ರೀತಿ ಯುವ ನಿಧಿ ಮತ್ತು ಗೃಹಲಕ್ಷ್ಮಿ ಸ್ಕೀಮ್ ಬಗ್ಗೆ ನಿಮ್ಗೆ ಯಾವುದೇ ರೀತಿ ಅಪ್ಡೇಟ್ ಬೇಕಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.